ಸೊ ಗೈಸ್, ಇವಾಗ ನಾವು ಕುಣಿಗಲ್ನಲ್ಲಿರೋ ಪಂಚಮುಖಿ ಆಂಜನೇಯ ದೇವಸ್ಥಾನ ಹತ್ರ ಇದ್ದೀವಿ. ಸೊ ನೋಡ್ಬೋದು ಮೂರ್ತಿ ಇಷ್ಟು ದೂರದಿಂದನೇ, ತುಂಬ ದೂರದಲ್ಲಿ, ಹತ್ತತ್ರ 1 ಕಿಲೋಮೀಟರ್ ದೂರದಲ್ಲಿ ಇದ್ದೀವಿ. ಇಷ್ಟು ದೂರದಿಂದನೇ ತುಂಬ ಇಷ್ಟು ದೊಡ್ಡದಾಗಿ ಕಾಣಿಸ್ತಿದೆ. ಸೊ ತುಂಬ ಚೆನ್ನಾಗಿದೆ ಮಾತ್ರ. ಇದು ವಿಶ್ವದಲ್ಲೇ ಸೊ ಇದು ಭಾರತದಲ್ಲಿ 161 ಅಡಿ ಇರ್ತಕ್ಕಂಥ ವಿಗ್ರಹ. ಇದು ತುಂಬ ದೊಡ್ಡ ವಿಗ್ರಹ. ಸೊ ಹೋಗೋಣ ಬನ್ನಿ. ಇವಾಗ ನಾವು ಪಂಚಮುಖಿ ಆಂಜನೇಯ ದೇವಸ್ಥಾನ ಹತ್ರ ಇದ್ದೀವಿ. ಸೊ ತೋರಿಸ್ತೀನಿ ನೋಡಿ, ತುಂಬ ಚೆನ್ನಾಗಿದೆ ದೇವಸ್ಥಾನ. ಆಫ್ಟರ್ ಲಾಂಗ್ ಟೈಮ್ ಮತ್ತೆ ಒಂದು ಸಣ್ಣದೊಂದು ವ್ಲಾಗ್ ಮಾಡ್ತಾ ಇದ್ದೀನಿ. ವ್ಲಾಗ್ ಅಂತ ಮಾಡ್ತಿಲ್ಲ, ಸುಮ್ಮನೆ ಹಿಂಗೆ ಟ್ರಿಪ್ ಅಂತ ಬಂದಿದ್ದೆ. ಸೊ ಹಂಗಾಗಿ ಇರಲಿ ಒಂದು ವೀಡಿಯೋ ಅಂದ್ಬಿಟ್ಟು ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ತುಂಬ ದಿವಸಗಳಿಂದ ಯೂಟ್ಯೂಬ್ ಚಾನಲ್ಲು ಖಾಲಿ ಹೊಡಿತಾ ಇದೆ. ಎಲ್ಲ ಅಂದ್ಕೊಂಡಿರ್ತಾರೆ 3 ದಿವಸ ಅಷ್ಟೇ ಅಲ್ಲಾಡಿಸೋದು, ಆಮೇಲೆ ಏನು ಅಲ್ಲಾಡ್ಸೋದು, ಏನು ಮಾಡಲ್ಲ ಅಂತ. ಸೊ ಹಂಗಾಗಿ ಇದೊಂದು ಇರಲಿ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಇದು ಬಂದ್ಬಿಟ್ಟು ಒಳಗಡೆ ಇರೋಂಥ ಜಾಗ. ಇಲ್ಲಿ ಶನೇಶ್ವರ ಸ್ವಾಮಿದು ದೇವಸ್ಥಾನ ಸಿಗುತ್ತೆ. ಅಲ್ಲೋಡನೆ ಏನೋ ಮಾತಾಡ್ತಾವ್ರೆ. ಶ್ರೀ ಬಾ ಕಾರ್ನರ್ ಹೋಗಿ ಮಾತಾಡೋಣ. ಹಲೋ, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಮಸ್ಕಾರ. ತುಂಬ ದಿನಗಳಿಂದ ವೀಡಿಯೋಸ್ ಮಾಡಿರಲಿಲ್ಲ. ಸೊ ಇವತ್ತು ಮಾಡ್ತಾಯಿದ್ದೀನಿ ಆಫ್ಟರ್ ಲಾಂಗ್ ಟೈಮ್. ಸೊ ಯಾಕೆ ಅಂತ ಹೇಳಿದ್ದೀನಿ ಆಲ್ರೆಡಿ ಹಳೆ ವೀಡಿಯೋದಲ್ಲಿ. ಸೊ ಇವತ್ತು ನಮ್ಮ ಫ್ರೆಂಡ್ ಬರ್ತಡೇ ಇತ್ತು. ಸೊ ಹಂಗೆ ಆ ಬರ್ತಡೇನ ಮುಗಿಸ್ಕೊಂಡು ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗಿ ಈಗ ಅವ್ರ ಊರಿಗೆ ಬಂದಿದ್ವಿ. ಅವ್ರ ತೋಟದಲ್ಲಿ ಇವತ್ತು ಮಸ್ತಾಗಿ ಅಡುಗೆ ಮಾಡ್ತಾಯಿದ್ದೀವಿ. ಏನು ಅಡುಗೆ ಅಂದರೆ ತಂದೂರಿ ಚಿಕನ್ನು ಮತ್ತು ಚಿಕನ್ ಸಾಂಬಾರು. ತೊಳ್ದೆ ಎಲ್ಲ ಮುಚ್ಚವನು ಎಲ್ಲ ತೊಳ್ದ ಕೈಯವನು ತೊಳೆದಲ್ಲೋ ಎಲ್ಲ ತೊಳ್ದೆ. ಯಾರ ಇವನು? ಬಿಸಿ ಬಿಸಿ ತಂದೂರಿ ಚಿಕನ್ ರೆಡಿ ಆಗ್ತಿದೆ. ಸ್ಮೆಲ್ಲೇ ಗಮ್ ಅಂತೈತೆ ಮಚ್ಚ. ಏಯ್ ಸ್ಮೆಲ್ ಹಂಗೆ ತಿನ್ನಕ್ ಹೋಗ್ತಾರ ಯಾರಾದ್ರು? ತಂಬ ಬೆಂಕಿ ಬಣ್ಣ ತಂದ. ಏನೇನದು ಸಾಂಬಾರ, ಖಾರ ಸಾಂಬಾರ ಹಾಕ್ಸ್ಕೊಂಬಂದ? ಖಾರ ಸಾಂಬಾರ ಮಾಡಿಸ್ಕೊಂಬಂದ ಮನೇಲಿ? ಖಾರ ಸಾಂಬಾರ ರುಬ್ಬಿಸ್ಕೊಂಬರ್ಲಿಲ್ವಾ? ಖಾರ ಸಾಂಬಾರ ರುಬ್ಬಿಸ್ಕೊಂಬರ್ಲಿಲ್ವಾ? ಅದೇನೆ ಕಣ್ಲಾ ಹೇಳಿದ್ದು ನಾನು. ಸೊ ತಂದೂರಿ ಚಿಕನ್ ಎಲ್ಲ ಪೂರ್ತಿ ಮಸಾಲೆ ಹಾಕಿ ಇಟ್ಟಿದ್ದೀವಿ, ಸ್ವಲ್ಪ ಅದು ಇದಾಗಲಿ ಅಂತ, ನೆನೆಲಿ ಅಂತ. ತಂದೂರಿ ರೆಡಿ ಆಯ್ತು. ಜೊತೆಗೆ ಪಕ್ಕದಲ್ಲಿ ಪುಳಿ ಸಾಂಬಾರು ರೆಡಿ ಆಯ್ತು. ಈಗ ಕುತ್ಕೊಂಡು ಇನ್ನೊಂದೊಂದೇ ಬಾಕಿ.